ಗೊತ್ತಲ್ವಾ? ಪಂಚಮಸಾಲಿಗಳು ಮೊದಲ, ಲಿಂಗಾಯತರು ಮೊದಲ ಅಂತ ಹೇಳಿ. ಪಂಚಮಸಾಲಿಗಳು ಸಾವಿರ ವರ್ಷಗಳಿಂದ ಇದ್ರು. ಇವರು ರೈತಾಪಿ ಜನಾಂಗ, ಆದಿ ಕಾಲದಿಂದ ಇದ್ರು ಇವರು. ಹಾಗಾದ್ರೆ ಪಂಚಮಸಾಲಿ ಅನ್ನೋದು ಒಂದು ಜಾತಿನ ಅಥವಾ ಧರ್ಮನ, ಅದೊಂದು ಪಂಥಾನ? ಅದೊಂದು ಜನಾಂಗ. ಅದು ಕೃಷಿಯನ್ನ ಮಾಡುವಂತ ಒಂದು ಜನಾಂಗ. ಕಾಯಕವನ್ನ ಮಾಡ್ತಾ, ದಾಸೋಹನ ಮಾಡ್ತಾ ಇರುವಂತ ಒಂದು ಜನಾಂಗ. ಅದು ಪಂಚಮಸಾಲಿ ಒಂದು ಜನಾಂಗ. ಈಗ ನೋಡಿ, ಇನ್ನೊಂದು ವಾದ ಇದೆ. ಈಗ ವೀರಶೈವ ಲಿಂಗಾಯತ ಧರ್ಮ ಅಂತ ಬರೆಸಬೇಕು ಅಂತ ಹೇಳ್ತಾ ಇದ್ದಾರೆ ಜಾತಿ ಗಣತಿಯಲ್ಲಿ. ನೀವು ಹೇಳ್ತಾ ಇದ್ದದ್ದು ಇಲ್ಲ, ಹಿಂದೂ ಧರ್ಮವನ್ನು ಬರೆಸಿ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಪಂಚಮಸಾಲಿ ವೀರಶೈವ ಲಿಂಗಾಯತ ಬರೆಸಿ ಅಂತ ಹೇಳ್ತಾ ಇರ್ತಾರೆ. ಗೊಂದಲ ಉಂಟಾಗಿದೆಯಲ್ವಾ? ಈ ಗೊಂದಲಕ್ಕೆ ಏನು ಕಾರಣ ಅಂತ ನಿಮ್ಗೆ ಅನಿಸ್ತಾ ಇದೆ? ಅಂದರೆ ಈ ಇಡೀ ಸಮಾಜದಲ್ಲಿ, ಲಿಂಗಾಯತ ಸಮಾಜದಲ್ಲಿ ಗೊಂದಲ ಉಂಟಾಗಲಿಕ್ಕೆ ರಾಜಕಾರಣಿಗಳ ಕಾರಣನ, ಸ್ವಾಮೀಜಿಗಳ ಕಾರಣನ ಅಂತ? ಇದರಲ್ಲಿ ಇಬ್ಬರು ಕಾರಣರಿದ್ದಾರೆ. ಒಂದು ಪಂಚಪೀಠದ ಸ್ವಾಮೀಜಿಯವರು ಇದರ ಮೊಟ್ಟ ಮೊದಲು 2003ನೇ ಇಸ್ವಿಯಲ್ಲಿ ವಾಜಪೇಯಿ ಅವರಿಗೆ ನಾವು ಬೇಡ ಜಂಗಮರು ಅಂಥೇಳಿ, ನಮಗೆ SC ಜನಾಂಗದವರು ಅಂಥೇಳಿ ಆ ಸರ್ಟಿಫಿಕೇಟ್ನ ಕೇಳಿದರು 2003ನೇ ಇಸ್ವಿಯಲ್ಲಿ. ಅಲ್ಲಿವರೆಗೆ ಕರ್ನಾಟಕದಲ್ಲಿ ಏಕತೆ ಇತ್ತು. ನೀವು ಅನ್ಲಿಕ್ಕೆ ವೀರಶೈವರನ್ರಿ ಅಥವಾ ಲಿಂಗಾಯತ ಅನ್ರಿ, ಎಲ್ಲರೂ ಒಂದಾಗೆ ಇದ್ರು. 2003ನೇ ಇಸ್ವಿಯಲ್ಲಿ ಇವರು ವಾಜಪೇಯಿ ಮತ್ತು ಅಡ್ವಾಣಿಯವರ ಹತ್ರ ಹೋಗಿ ನಮಗೆ ಬೇಡ ಜಂಗಮ ಸರ್ಟಿಫಿಕೇಟ್ ಕೇಳಿದ್ರು, ಅಂದರೆ SC ಸರ್ಟಿಫಿಕೇಟ್ ಕೇಳಿದರು. ಆವಾಗ ಅದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಕರ್ನಾಟಕದಲ್ಲಿ ಬಹಳಷ್ಟು ದಿನಪತ್ರಿಕೆ ಬಂತು. ಆವಾಗ ಪ್ರತ್ಯೇಕ ಪಂಚಮಸಾಲಿಗಳು ಪೀಠ ಆರ್ಲಿಕ್ಕೆ ಸ್ಟಾರ್ಟ್ ಆಗ್ಲಿಕ್ಕೆ ಶುರು ಆಯಿತು. ಅಲ್ಲಿ ತನಕ ಇಡೀ ಪಂಚಮಸಾಲಿ ಜನಾಂಗ, ಬಹುಸಂಖ್ಯಾತ ಲಿಂಗಾಯತರಂಥ ಪಂಚಮಸಾಲಿ ಜನಾಂಗ ಪಂಚಪೀಠಗಳನ್ನ ನಡ್ಕೋತಾ ಇದ್ರು. 2003ನೇ ಇಸ್ವಿಯಲ್ಲಿ ಅವರು ಎಲ್ಲ ವೀರಶೈವ ಲಿಂಗಾಯತರಿಗೆ ಮೀಸಲಾತಿನ ಕೇಳಿಲ್ಲ. ಕೇಳಿದ್ದು ಒಂದು ಮೈಕ್ರೋ ಕಮ್ಯುನಿಟಿ, ಊರಿಗೆ 2-3 ಮನೆ ಇರುವಂತಹ ಏನು ಜಂಗಮರಿದ್ದಾರೆ, ಪೌರೋಹಿತವನ್ನ ಮಾಡ್ತಾ ಇದ್ದಾರೆ, ಅವರಿಗೆ SC ಸರ್ಟಿಫಿಕೇಟ್ನ ಕೇಳಿದ್ರು ಅವರು, ಮೀಸಲಾತಿಯನ್ನ. ಆವತ್ತಿನಿಂದ ಸಮಾಜ ಇಬ್ಬಾಗಕೋತು ಬಂತು. ಆವಾಗ 2008ರಲ್ಲಿ ಪ್ರತ್ಯೇಕ ಪಂಚಮಸಾಲಿ ಪೀಠ ಆಯಿತು. ಹರಿಹರ ಪೀಠದಲ್ಲಿ ಪ್ರತ್ಯೇಕ ಪಂಚಮಸಾಲಿ ಪೀಠ ಆಯಿತು. ಹಾಗಾಗಿ ಪಂಚಮಸಾಲಿಗಳಿಗೆ ಪ್ರತ್ಯೇಕ ಪೀಠ ಆಗಬೇಕು ಅಂತಂದ್ರೆ ಅಲ್ಲಿ ತನಕ ಪಂಚಮಸಾಲಿದು ಜಾತಿಯಲ್ಲಿ ಇರಲಿಲ್ಲ. 2009ನೇ ಇಸ್ವಿಯಲ್ಲಿ ಯಡಿಯೂರಪ್ಪ ಸರ್ಕಾರ ಇದ್ದಾಗ ಅಧಿಕೃತವಾಗಿ ಜಾತಿ ಪಟ್ಟಿಯಲ್ಲಿ ಪಂಚಮಸಾಲಿ ಅನ್ನೋದು ಅಧಿಕೃತವಾಗಿ ಸೇರಿತ್ತು. ಅದಾದ ನಂತರ ಇನ್ನು ಅನೇಕ ಈ ಹೋರಾಟಗಳಾದವು. ಇಡೀ ರಾಜ್ಯಾದ್ಯಂತ ಪಂಚಮಸಾಲಿ ಸಂಘ ಸುಮಾರು 80 ಜಿಲ್ಲೆಗಳಲ್ಲಿ ಪ್ರತಿಭಟನೆಯನ್ನು ಮಾಡಿದ್ರು, ನಮಗೆ ರಿಸರ್ವೇಷನ್ ಬೇಕು ಅಂತ. ಒಂದು ಈ ಮಧ್ಯದಲ್ಲಿ ಏನಾಯಿತು ಅಂತಂದರೆ, ಇದು ವಿಘಟನೆ ಆಗಲಿಕ್ಕೆ ಕಾರಣ ಅಂತಂದರೆ ರಿಸರ್ವೇಷನ್. ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಆದರು. ಅವರು ಲಿಂಗಾಯತ ಬನಜಿಗರಂತ ಅನ್ಕೊಂತವ್ರು, ಅವರು ಹಿಂದೂ ಬನಜಿಗ ಅಂತೇಳಿ 2A ಸರ್ಟಿಫಿಕೇಟ್ ತೊಗೊಂಡ್ರು. ಲಿಂಗಾಯತರಲ್ಲಿ ಗಾಣಿಗರು 2A ಸರ್ಟಿಫಿಕೇಟ್ ತೆಗೆದುಕೊಂಡ್ರು. ಹಿಂಗೆ ಎಲ್ಲ ಒಳ ಪಂಗಡದವರು ತಮ್ಮ ತಮ್ಮ ಮೀಸಲಾತಿ ಅನುಕೂಲಕ್ಕಾಗಿ ಪಡ್ಕೊಂಡ್ರು. ಲಿಂಗಾಯತ ಅಂತ ಯಾರೂ ಬರ್ಸಲಿಲ್ಲ. ಲಿಂಗಾಯತ ಅಂತ ಬರ್ಸಿದ್ದು ಈ ನಾಡಿನಲ್ಲಿ ಬಹುದೊಡ್ಡ ಪಂಚಮಸಾಲಿ ಜನಾಂಗ ಲಿಂಗಾಯತ ಪಂಚಮಸಾಲಿ ಅಂತ ಬರ್ಸಿತ್ತು. ಹಾಗಾಗಿ ಹೋರಾಟ ಶುರು ಆಯಿತು. ನಮ್ಮ ಮಕ್ಕಳು, ಪಂಚಮಸಾಲಿ ಮಕ್ಕಳು, ಲಿಂಗಾಯತ ಇನ್ನೂ ಒಳ ಪಂಗಡದ ಮಕ್ಕಳು, ಅವ್ರಿಗೆ 60 ಮಾರ್ಕ್ಸ್ ಈ ಹುಡುಗ ಸಿಕ್ಕರೆ, ಅವನಿಗೆ 80 ಮಾರ್ಕ್ಸ್ ಪಂಚಮಸಾಲಿ ಮಗು ಸಿಕ್ಕರೆ, ಪಂಚಮಸಾಲಿ ಮಗುವಿಗೆ ನೌಕರಿ ಸಿಗೋದಿಲ್ಲ, ಶಿಕ್ಷಣ ಸಿಗೋದಿಲ್ಲ. ಯಾಕಂತಂದ್ರೆ ಅವ್ರು 2A ಇದ್ದಾರೆ, ಪಂಚಮಸಾಲಿ 3B ಇದ್ದಾರೆ. ಈ ರಾಜಕಾರಣಿಗಳು ಮಾಡಿರುವಂಥದ್ದು. ಅದು ಜಗದೀಶ್ ಶೆಟ್ಟರಾಗಲಿ, ಅವರೆಲ್ಲರೂ ಒಳ ಪಂಗಡದ ಉದಾಸಿಯವರಾಗಲಿ, ಅವರೆಲ್ಲ 2A ಕೊಡಿ ಅಂತ ಒಂದು ಅಧಿಕೃತ ಆದೇಶವನ್ನು ಹೊರಡಿಸಿದ್ರು. ಬನಜಿಗರೆಲ್ಲ ಕೊಡಿ ಅಂಥೇಳಿ. ಅವತ್ತು ಸಮುದಾಯ ಜಾಗೃತ ಆಗಿಬಿಡುತ್ತೆ. ಹೌದಪ್ಪ, ನಮ್ಮ ಮಗ 90 ಮಾರ್ಕ್ಸ್ ಇದ್ಕೊಂಡ್ರು ವ್ಯಾಲ್ಯೂ ಇಲ್ಲ, ಮತ್ತು ಇನ್ನೊಂದು ಲಿಂಗಾಯತ ಒಳ ಪಂಗಡಗೆ 60 ಮಾರ್ಕ್ಸ್ ನೌಕರಿ ಸಿಗುತ್ತೆ, ಅದಕ್ಕೆ ಅಂತ ಗೊತ್ತಾದಾಗ ಈ ಮೀಸಲಾತಿ ಸಲುವಾಗಿ ಅಂತೇಳಿ ಇಲ್ಲಿಂದ ಶುರು ಆಗಿ ಆಮೇಲೆ ಪ್ರತ್ಯೇಕ ಪಂಚಮಸಾಲಿ ಪೀಠಗಳು ಜಾಗೃತ ಆದವು. ಒಂದು ರಾಜಕೀಯವಾಗಿ ಪಂಚಮಸಾಲಿಗಳನ್ನ ಬೆಳೆಸಲಿಲ್ಲ, ಇನ್ನೊಂದು ಶೈಕ್ಷಣಿಕವಾಗಿ ಬೆಳೆಸಲಿಲ್ಲ, ಸಾಮಾಜಿಕವಾಗಿ ಬೆಳೆಸಲಿಲ್ಲ, ಮತ್ತು ಇದರಿಂದ ಮತ್ತೆ ಸಮಾಜ ಜಾಗೃತ ಆಗಿ ಶುರು ಮಾಡ್ತು. ಅದಕ್ಕೆ ನಾವು ಧ್ವನಿಯನ್ನು ಎತ್ತಲಿಕ್ಕೆ ಶುರು ಮಾಡಿದ್ವಿ ನಮ್ಮ ಸಮಾಜಕ್ಕೆ. ಇವತ್ತೇನಾಗಿದೆ, ಜಾತಿ ಸಮೀಕ್ಷೆ ಬಂದಾಗ ಅವರು ವೀರಶೈವ ಮಹಾಸಭಾದವರು ಬರೀ ನೀವು ಜಾತಿಯಲ್ಲಿ ವೀರಶೈವ ಲಿಂಗಾಯತ ಬರ್ಸ್ರಿ, ಉಪಜಾತಿಯಲ್ಲಿ ನಿಮ್ಮ ಒಳಪಂಗಡ ಬರ್ಸ್ರಿ ಅಂತ ಸಮಸ್ಯೆ ಆಗ್ತಿರ್ಲಿಲ್ಲ. ಅವ್ರೇನು ಹೇಳಕ್ಕೆ, ಧರ್ಮದಲ್ಲಿ ವೀರಶೈವ ಲಿಂಗಾಯತ ಬರ್ಸ್ರಿ ಅಂತ. ಯಾವುದಕ್ಕೆ ಮಾನ್ಯತೆ ಸಿಕ್ಕಿಲ್ಲ. ಈಗಾಗಲೇ ಸುಪ್ರೀಂ ಕೋರ್ಟ್ನಿಂದ ತಿರಸ್ಕಾರ ಆಗಿದೆ. ಕೆಲವರು ಲಿಂಗಾಯತ ಧರ್ಮ ಅಂತ ಬರ್ಸ್ರಿ ಅಂತ ಹೇಳ್ತಾರೆ, ಕೆಲವು ವೀರಶೈವ ಲಿಂಗಾಯತ ಬರ್ಸ್ರಿ ಅಂತ ಹೇಳ್ತಾರೆ. 2018ರಲ್ಲಿ ಸಿದ್ದರಾಮಯ್ಯನವರು ಕೇಂದ್ರಕ್ಕೆ ರೆಫರ್ ಮಾಡಿದ್ರು. ಕೇಂದ್ರ ಸರ್ಕಾರದಿಂದ ಒಂದು ಪತ್ರ ಬಂತು, ಏನು ರಾಜ್ಯ ಸರ್ಕಾರಕ್ಕೆ,
ಲಿಂಗಾಯತ ಧರ್ಮದ ಮಾನ್ಯತೆ ಕೊಡಲು ಕಷ್ಟ ಸಾಧ್ಯ ಅಂತ ಹೇಳಿದ್ದಾರೆ. ಅಂದ್ರೆ ಅದನ್ನ ತಿರಸ್ಕಾರ ಮಾಡಿಲ್ಲ, ಪುರಸ್ಕಾರ ಮಾಡಿಲ್ಲ. ಅಂತ ಹೇಳಿದೆ. ವೀರಶೈವ ಲಿಂಗಾಯತ ಧರ್ಮ ಆಲ್ರೆಡಿ ತಿರಸ್ಕಾರ ಆಗಿದೆ. ಇನ್ನು 1000 ವರ್ಷ ಹೋದ್ರೂ ಅದು ಸಿಗೋದಿಲ್ಲ. ಇದು ಕ್ಲಾರಿಟಿ. ಲಿಂಗಾಯತ ಮಾನ್ಯತೆ ಸಿಗಬೇಕು ಅಂದ್ರೆ ನಾವು ಅದನ್ನ ಬರ್ಸೋದ್ರಿಂದ ಮಾನ್ಯತೆ ಸಿಗಲ್ಲ. ಯಾವುದೇ ಒಂದು ಧರ್ಮದ ಮಾನ್ಯತೆ ಸಿಗಬೇಕು ಅಂತಂದ್ರೆ ಆ ಕಾಲಂನಲ್ಲೇ ಇಲ್ಲ. ಈಗ ನೀವಿರೋದು ನಿಮ್ಮ ತಂದೆ ಅಡ್ರೆಸ್ಸು, ನಿಮ್ಮ ಅಡ್ರೆಸ್ ಇಲ್ಲ, ಅಡ್ರೆಸ್ ಬರ್ಸ್ರಿ ಅಂತ ಅದಂಗೆ ಹೇಳಕ್ಕೆ ಅಡ್ರೆಸ್ ಹೆಂಗೆ ಕೊಡೋಕ್ಕಾಗತ್ತೆ? ಈ ಥರ ಎಲ್ಲಿ ಬರ್ಸ್ರಿ ಅಂತ ಹೇಳ್ತಾ ಇದ್ದಾರೆ. ಈಗ ನಮಗಿರೋದು 7 ಧರ್ಮಗಳು. ಮೊದಲನೇದು ಹಿಂದೂ, ಮುಸ್ಲಿಂ, ಜೈನ, ಕ್ರಿಸ್ತ, ಪಾರ್ಸಿ, ಬೌದ್ಧ ಇವೆಲ್ಲ ಇದಾವಲ್ಲ. ಇದ್ರೊಳಗೆ ನಾವು ಬರ್ಸ್ಬೇಕು. ಭಾಳ ಜನ ಅಂದರೆ ಈ ನಂಬರನ್ನು ತೋರಿಸಿದ ತಕ್ಷಣ ಬರೆದ ತಕ್ಷಣ ಇದರಲ್ಲಿ ಬರೆಸಿದ ತಕ್ಷಣನೇ ನಮಗೆ ಧರ್ಮದ ಮಾನ್ಯತೆ ಸಿಗುತ್ತೆ. ಧರ್ಮ ಯಾವತ್ತೂ ಮಾನ್ಯತೆ ಸಿಗೋದು ಜನಸಂಖ್ಯೆಯನ್ನು ನೋಡಿ ಅಲ್ಲ, ಸಿದ್ಧಾಂತವನ್ನು ನೋಡಿ. ಹಿಂದೆ ಜೈನರು ಹಿಂದೂ ಜೈನ್ ಅಂತ ಬರ್ಸ್ತಾ ಇದ್ರು, ಸಿಖ್ಖರು ಹಿಂದೂ ಸಿಖ್ ಅಂತ ಬರ್ಸ್ತಾ ಇದ್ರು. ಯಾವಾಗ ಅವರಿಗೆ ಮಾನ್ಯತೆ ಸಿಕ್ತು, ಸಿಖ್ ಧರ್ಮ ಅಂತ ಬರ್ಸ್ಲಿಕ್ಕೆ ಶುರು ಮಾಡಿದ್ರು, ಜೈನ ಧರ್ಮ ಅಂತ ಬರ್ಸಕ್ಕೆ ಶುರು ಮಾಡಿದ್ರು. ಆ ಕಾಲಮ್ನಲ್ಲಿ ಇಲ್ಲ, ಹಾಗೆ ಏಕೆ ಬರ್ಸ್ಬೇಕು? ಇಡೀ ದ್ವಂದ್ವ ಮಾಡಿದ್ದೇ ಕೆಲವು ಜನ. ಇವರು ಧರ್ಮ ಲಿಂಗಾಯತ ಧರ್ಮ ಅಂತ ಹೇಳಕ್ ಶುರು ಮಾಡಿದ್ರು, ಇವರು ವೀರಶೈವ ಲಿಂಗಾಯತ ಅಂತೇಳಿ. ಇವೆರಡೂ ಅಲ್ಲಿ ಕಾಲಮ್ನಲ್ಲಿ ಇಲ್ಲ, ಅದಕ್ಕೆ ಮಾನ್ಯತೆ ಇಲ್ಲ. ಮಾನ್ಯತೆ ಇಲ್ಲದು ಎದಕ್ಕೆ ಬರ್ಸ್ಬೇಕು? ಈಗ ನಮ್ಗೆ ಸಿಗುವಂಥ ಸಾಮಾಜಿಕವಾಗಲಿ ನಮ್ಗೆ ಸಿಗುವಂಥ ಎಲ್ಲ ಸೌಲಭ್ಯಗಳು, ನಮ್ಮ ಮಠದ ಎಲ್ಲ ಟ್ರಸ್ಟ್ಗಳು, ಕರ್ನಾಟಕದಲ್ಲಿರುವಂಥ ಎಲ್ಲ ಮಠಗಳು, ನಮಗೆ ಸಿಗುವಂಥ ಔದ್ಯೋಗಿಕ ಶಿಕ್ಷಣ, ಒಂದು ಮನೆ ಸಿಗಲಿ, ಒಂದು ಮನೆ ಸರ್ಕಾರ ಕೊಡುವಂಥ ಮನೆ ಮಂಜೂರು ಮಾಡಲಿ, ಅಥವಾ ನಮ್ಗೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಲಿ, ಎಲ್ಲವೂ ನಮ್ಗೆ ಸಿಗ್ತಾ ಇರೋದು ಹಿಂದೂ ಧರ್ಮದ ಅಡಿಯಲ್ಲಿ ಸಿಗ್ತಾ ಇದ್ದಾವೆ ನಮಗೆ, ಬೇರೆದ್ರಲ್ಲ. ಓಕೆ, ಮತ್ತು ಅದರ ಅಡಿಯಲ್ಲಿ ತಗೊಂಡು ಬೇರೆ ಹೆಂಗೆ ಬರ್ಸಕ್ಕೆ ಸಾಧ್ಯ ಅಂತ ನಮ್ಮದು ಪ್ರಶ್ನೆ. ಓಕೆ, ಹಾಗಾದ್ರೆ ಒಂದು ಪ್ರಶ್ನೆ ಬರ್ತಾ ಇದೆ, ನಾನು ಕೂಡ ಸಾಕಷ್ಟು ಬಾರಿ ಕೇಳಿದ್ದೀನಿ. ಲಿಂಗಾಯತರು ಹಿಂದೂ ಧರ್ಮದ ಭಾಗನ, ಅಥವಾ ಲಿಂಗಾಯತರು ನಿಜವಾಗ್ಲೂ ಕೂಡ ಹಿಂದೂಗಳೇನಾ ಅಥವಾ ಹಿಂದೂಗಳು ಅಲ್ವಾ ಅಂತ ಪ್ರಶ್ನೆ ಬರುತ್ತಲ್ವಾ ಅಂತ. ಹೌದು ನೋಡಿ, ಹಿಂದೂ ಅನ್ನೋದು ಅದು ವಿಶಾಲ ವಟವೃಕ್ಷ. ಅದರಲ್ಲಿ ಸಾಕಷ್ಟು ಪರಂಪರೆಗಳು ಬಂದಾವೆ. ಅಲ್ಲಿ ರಾಮಾನುಜಾಚಾರ್ಯ ಬಂದಾರೆ, ಶಂಕರಾಚಾರ್ಯ ಬಂದಾರೆ, ಮಧ್ವಾಚಾರ್ಯ ಬಂದಾರೆ, ಬಸವಣ್ಣನವರು ಬಂದಿದ್ದಾರೆ. ಹಿಂಗೆ ಸಾವಿರ ಜನ ಆ ವಿಚಾರಧಾರೆಯಿಂದ ಪ್ರಭಾವಿತರಾಗಿದ್ದಾರೆ. ಆ ಕಾಲದಲ್ಲಿ ಕೆಲವೊಂದು ಒಬ್ಬ ವ್ಯಕ್ತಿ ಅವನು ಅನಾಚಾರವನ್ನು ಮಾಡಿದಾಗ, ಅವನು ಅಸಮಾನತೆಯನ್ನು ತೋರಿಸಿದಾಗ, ಅವರು ಮೇಲ್ವರ್ಗದ ವ್ಯಕ್ತಿ ಕೆಳವರ್ಗದ ವ್ಯಕ್ತಿಗೆ ಅನಾದರವನ್ನು ಮಾಡಿದಾಗ ಅವರಿಂದ ಸಿಡಿದು ಬಂದಿದ್ದಾರೆ. ಆದರೆ ವ್ಯವಸ್ಥೆನ ತಿರಸ್ಕಾರ ಮಾಡೋದಲ್ಲ ನಾವು. ಒಬ್ಬ ವ್ಯಕ್ತಿ ನಮಗೆ ಏನಾದರೂ ಅನ್ಯಾಯ ಮಾಡಿದ್ರೆ ಆ ವ್ಯಕ್ತಿ ಪರವಾಗಿ ನಾವು ಧ್ವನಿ ಅವನ ವಿರುದ್ಧ ಎತ್ತಬೇಕು, ಇಡೀ ವ್ಯವಸ್ಥೆ ಅಲ್ಲ. ಓಕೆ, ಇವತ್ತು ಅವ್ರು ಹೇಳ್ತಾ ಇರೋದು ಹಿಂದೂ ವೈದಿಕ ಧರ್ಮ ಅಂತ ಅಲ್ಲ. ಹಿಂದೂವಿನಲ್ಲಿ ವೈದಿಕ ಇದೆ, ಅವೈದಿಕ ಇದೆ, ಆಸ್ತಿಕ ಇದೆ, ನಾಸ್ತಿಕ ಇದೆ, ದ್ವೈತ ಇದೆ, ಅದ್ವೈತ ಇದೆ, ಶಕ್ತಿ ವಿಶಿಷ್ಟಾದ್ವೈತ ಇದೆ, ದ್ವೈತಾದ್ವೈತ ಇದೆ. ಎಲ್ಲವನ್ನ ಒಳಗೊಂಡಿರುವಂತಹದ್ದು ಹಿಂದೂ ಅನ್ನೋದು ನಮ್ಮದು. ಅದರಲ್ಲಿ ಅವೈದಿಕ ಅನ್ನೋದು ಲಿಂಗಾಯತರು ಅವೈದಿಕ ಅಂತ ಹೇಳ್ತಾರೆ. ಹಾಗಾಗಿ ಅವ್ರು ಹೇಳುವ ವಿಧಾನನೇ ಸರಿ ಇಲ್ಲ. ಅದಕ್ಕೆ ನೀವು ಯಾವುದೋ ಒಂದು ಧರ್ಮದ ಮಾನ್ಯತೆ ಸಿಗಬೇಕಾದ್ರೆ ಅದಕ್ಕೆ ಕಾರಣಾತ್ಮಕವಾಗಿ ಹೋರಾಟ ಮಾಡಬೇಕು. ನಾವು ಸಿದ್ಧಾಂತ ಮೇಲೆ ಹೋರಾಟ ಮಾಡಬೇಕು. ಮಾನ್ಯತೆ ಇಲ್ಲ ಅಂತಂದ್ರೆ ನೀವು ಡಿಸಿನೇ ಆಗಲ್ಲ ಅಂತ ಡಿಸಿ ಅಂತ ಬರ್ಸ್ಕೊಳಕ್ ಆಗತ್ತಾ? ನೀವು ಸಾಧ್ಯ ಇಲ್ಲ ಅಲ್ವಾ? ಹೌದು. ನೀವು ಮುಖ್ಯಮಂತ್ರಿ ಆಗಲ್ಲ, ನಾನು ಮುಖ್ಯಮಂತ್ರಿ ಅಂತ ಹೇಳಕ್ಕಾಗತ್ತಾ? ಸಾಧ್ಯ ಇಲ್ಲ. ಅದಕ್ಕೆ ಅಂತ ಅರ್ಹತೆಗಳಿರ್ತಾವೆ, ಅದನ್ನ ನಾವು ಹೇಳ್ತಾ ಇರೋದು. ಓಕೆ, ವಚನಾನಂದ ಶ್ರೀಗಳು ಹಾಗಾದ್ರೆ ವೀರಶೈವ ಲಿಂಗಾಯತ ಧರ್ಮ ಪ್ರತ್ಯೇಕ ಮಾಡಬೇಕು ಅನ್ನೋದ್ರ ಪರವಾಗಿದ್ದೀರಾ, ವಿರುದ್ಧವಾಗಿದ್ದೀರಾ? ಪ್ರತ್ಯೇಕ ಧರ್ಮ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ವೀರಶೈವ ಲಿಂಗಾಯತ ಯಾವ ಕಾರಣಕ್ಕೂ ಆಗೋದಿಲ್ಲ. ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದೆ, ವೀರಶೈವು ಸನಾತನ ಹಿಂದೂ ಧರ್ಮದ ಒಂದು